ಮುಳ್ಳುಗಳಡಿಯಲ್ಲಿ ಹುಟ್ಟಿ ಬೆಳೆದ ಗುಲಾಬಿ ಹೂವು ದೊಡ್ಡದಾಗುವಾಗ ಮುಳ್ಳುಗಳಡಿಯಲ್ಲಿ ಅಂದವಾಗಿ ಚಂದವಾಗಿ ಎಲ್ಲರ ಮನಗೆಲ್ಲುವ ಹಾಗೆ ಬೆಳೆಯಿತು. ಸುತ್ತಲೂ ಸುವಾಸನೆ ಬೀರಿತು. ನಾನು ಮುಳ್ಳುಗಳಡಿಯಲ್ಲಿ ಬೆಳೆಯಬೇಕಾದವಳಲ್ಲ ಎಂದು ಹೇಳಿ ಅಲ್ಲಿಂದ ಮುಳ್ಳುಗಳಿಲ್ಲದ ಗಿಡಕ್ಕೆ ಹೋದರೆ ಏನಾಗಬಹುದು? ಅಲ್ಲಿಯೇ ಅದರ ಜೀವನ ಮುಕ್ತಾಯವಾಗಬಹುದು. ಅದೇ ರೀತಿ ನಮ್ಮ ಜೀವನ. ಚಿಕ್ಕಂದಿನಲ್ಲೇ ಬಡತನದಲ್ಲಿ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಬೆಳೆದು ದೊಡ್ಡವರಾದ ಮೇಲೆ ದೈವಾನುಗ್ರಹದಿಂದ ಶ್ರೀಮಂತನಾದರೆ ನಮ್ಮ ಮುಂದೆ ಬರುವ ಬಡವರನ್ನು ಕಡೆಗಣಿಸಬಾರದು. ಬಡವರು ಶ್ರೀಮಂತರಾದ ನಮ್ಮ ಮುಂದೆ ಬಂದು ನಿಲ್ಲುವಾಗ ನಾನು ಕೂಡ ಒಮ್ಮೆ ಬಡತನದಲ್ಲಿದ್ದು ಈ ಮಟ್ಟಿಗೆ ಬಂದದ್ದು, ಆದ್ದರಿಂದ ಇವರನ್ನು ಕಡೆಗಣಿಸಬಾರದು ಎಂದು ಯೋಚಿಸಬೇಕು. ಅಂದರೆ ಬಂದ ದಾರಿ ಮರೆಯಬಾರದು. ನಮ್ಮನ್ನು ಶ್ರೀಮಂತನಾಗಿಸಿದ ಅದೇ ದೇವರಿಗೆ ನಮ್ಮನ್ನು ಬಡವನನ್ನಾಗಿಸಲು ಸಾಧ್ಯವಿದೆ ಎಂಬ ಚಿಂತೆ ಸದಾ ಮನಸ್ಸಿನಲ್ಲಿರಬೇಕು. ನಮಗೆ ದೇವರ ಕೊಟ್ಟ ಅನುಗ್ರಹದಿಂದ ಯಾರನ್ನು ಕೀಳಾಗಿ ಕಾಣಬಾರದು. ಯಾರೂ ಕೂಡ ಇದ್ದಕ್ಕಿದ್ದಂತೆ ಒಂದು ಮುಂಜಾನೆಯಲ್ಲಿ ಎದ್ದೇಳುವಾಗ ಶ್ರೀಮಂತರಾದವರಲ್ಲ, ಝೀರೋದಿಂದ ಹೀರೋ ಆದವರೇ ಎಲ್ಲರೂ. ಆದ್ದರಿಂದ ದೇವರು ಕೊಟ್ಟದಲ್ಲಿ ತೃಪ್ತಿಪಟ್ಟು ಜೀವಿಸೋಣ. ಜೀವನದಲ್ಲಿ ಏನಾದರೂ ಬೇಕೆನಿಸುವಾಗ ಕೂಡಲೇ ಇತರರ ಮುಂದೆ ಕೈ ಚಾಚುವ ಮುನ್ನ ದೇವರ ಮುಂದೆ ಕೈ ಎತ್ತಿ ಮನಬಿಚ್ಚಿ ಪ್ರಾರ್ಥಿಸಿ. ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ.